ವರಿಷ್ಠರ ಸೂಚನೆಯಂತೆ ದೆಹಲಿಗೆ ಸಿಎಂ ಮತ್ತು ಡಿಸಿಎಂ ಹೋಗಿದ್ದಾರೆ ಅಂತ ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಸಂಪುಟ ಸರ್ಜರಿಯ ಬಗ್ಗೆ ನನಗೆ ಮಾಹಿತಿ ಇಲ್ಲ, ಇದು ಪರಮೇಶ್ವರ್ ಅವರು ಹೇಳ್ತಾ ಇರೋದು. ನಿನ್ನೆ ಸಭೆಯಲ್ಲಿ ಕೋರ್ಟ್ಗೆ ಉತ್ತರ ನೀಡುವ ಬಗ್ಗೆ ಚರ್ಚೆ ಮಾಡಿದ್ದೇವೆ. ಸರ್ಕಾರದ ಪರವಾಗಿ ಎಜಿ ಉತ್ತರವನ್ನು ನೀಡ್ತಾರೆ. ಆದರೆ ಸಂಪುಟ ಸರ್ಜರಿಯ ಬಗ್ಗೆನೇ ಹೋಗಿದ್ದಾರಾ, ಇದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ ಅಂತ ಹೇಳಿ ಗೃಹ ಸಚಿವ ಪರಮೇಶ್ವರ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಸಿಎಂ ಮತ್ತು ಡಿಸಿಎಂ ಡೆಲ್ಲಿಗೆ ಹೋಗಿದ್ದು ಅಲ್ಲ, ನಮ್ಮ ಹೈಕಮಾಂಡ್ನವ್ರು ಕರೆದಿದ್ದಾರೆ ಸಿ ಎಮ್ ಅವರನ್ನು ಡಿ ಸಿ ಎಮ್ ಅವರನ್ನು. ಅವರು ಇವತ್ತು ಬೆಳಿಗ್ಗೆ ಹೋದರು ಅಂತ ಕಾಣಿಸುತ್ತೆ. ಹಾಂ, ಗೊತ್ತಿಲ್ಲ ಏನಂತ ಗೊತ್ತಿಲ್ಲ, ಅಜೆಂಡಾ ಏನು ಅಂತ ಗೊತ್ತಿಲ್ಲ. ನಮಗೇನು ಗೊತ್ತಾಗುತ್ತೆ ರೀ, ಸ್ಪೆಕ್ಯುಲೇಟ್ ಮಾಡೋಕ್ಕೆ ಹೋಗಲ್ಲ ನಾನು. ಹಾಂ, ಗೊತ್ತಿಲ್ಲ. ಕರೆದ್ರೆ ಹೋಗ್ತೀವಿ. ನಮಗೆ ಯಾರಿಗೂ ಕರೆದಿಲ್ಲ. ಬೇರೆ ಅವರ ಅಧ್ಯಕ್ಷರು ಮತ್ತು ಉಪಮುಖ್ಯಮಂತ್ರಿಗಳಿದ್ದಾರೆ, ಮಾನ್ಯ ಶಿವಕುಮಾರ್ ಅವರು. ಆಮೇಲೆ ಮುಖ್ಯಮಂತ್ರಿಗಳು ಅವ್ರನ್ನ ಕರೆದಿದ್ದಾರೆ. ಸಿಎಂ ಮತ್ತು ಡಿಸಿಎಂ ಡೆಲ್ಲಿಗೆ ಹೋಗಿದ್ದು ಅಲ್ಲ, ನಮ್ಮ ಹೈಕಮಾಂಡ್ನವ್ರು ಕರೆದಿದ್ದಾರೆ ಸಿ ಎಮ್ ಅವರನ್ನು ಡಿ ಸಿ ಎಮ್ ಅವರನ್ನು. ಅವರು ಇವತ್ತು ಬೆಳಿಗ್ಗೆ ಹೋದರು ಅಂತ ಕಾಣಿಸುತ್ತೆ. ಸಿಎಂ ಜೊತೆಗೆ ಮೀಟಿಂಗ್ ಮಾಡಿದ್ರಿ ಸರ್, ಏನೆಲ್ಲ ನಿರ್ಧಾರಗಳಾಯಿತು? ಕೋರ್ಟ್ ಬೇರೆ ಅಲ್ಲ, ಕೋರ್ಟಿಗೆ ಅವ್ರೇನು ಪ್ರಶ್ನೆಗಳು ಕೇಳಿದ್ದಾರೆ ಅದಕ್ಕೆ ಉತ್ತರ ಕೊಡಬೇಕಲ್ಲ. ಅಡ್ವೊಕೇಟ್ ಜನರಲ್ ಅವರು ಎಲ್ಲ ತಯಾರು ಮಾಡಿ ಅವರು ಕೊಡ್ತಾರೆ. ಸರ್ಕಾರದ ಪರವಾಗಿ ಏನು ಹೇಳಬೇಕು ಅದನ್ನೆಲ್ಲ ಹೇಳ್ತಾರೆ. ಅದನ್ನೆಲ್ಲ ಚರ್ಚೆ ಮಾಡಿದ್ದೀವಿ. ಮುಖ್ಯಮಂತ್ರಿಗಳು ಮತ್ತು ಚೀಫ್ ಸೆಕ್ರೆಟರಿ ಅವರು, ಅಡ್ವೊಕೇಟ್ ಜನರಲ್ ಅವರು ಎಲ್ಲರೂ ಚರ್ಚೆ ಮಾಡಿದ್ದಾರೆ. ಅದಕ್ಕೇನು ಅವರಿಗೆ ಫ್ಯಾಕ್ಚುಯಲ್ಸ್ ಏನಿದೆ ಅಂತ ಹೇಳಬೇಕಲ್ವ, ಅದನ್ನು ಹೇಳ್ತಾರೆ. ತನಿಖಾ ವರದಿ ನಮಗೆ ಫಸ್ಟ್ ಸರ್ಕಾರಕ್ಕೆ ಬರಬೇಕಲ್ಲ. ಸರ್ಕಾರಕ್ಕೆ ಬಂದ ಮೇಲೆ ಆಮೇಲೆ ಹೇಳ್ಬೋದು. ಇನ್ನೂ ಕೂಡ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ಪ್ರತಿನಿಧಿ ಬಸವರಾಜ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಬಸವರಾಜ್, ಒಂದ್ ಕಡೆ ನಾವು ಗಮನಿಸ್ತಾ ಇರೋದು ಧರ್ಮ ಸಂಕಟ, ಸಂಪುಟ ಸರ್ಜರಿ ಆಗಲೇಬೇಕು ಅಂತ ಏನಾದರೂ ಹೈಕಮಾಂಡ್ ಸಿಎಂ ಮೇಲೆ ಪ್ರೆಷರ್ ಹಾಕಿದ್ದಾರೆ. ಇದು ನೀವು ಮಾಡಲೇಬೇಕು, ಇದು ನಮ್ಮ ನಿರ್ಧಾರ ಅಂತ ಹೇಳಿದರೆ ಯಾರನ್ನ ಉಳಿಸ್ಕೋಬೇಕು, ಯಾರನ್ನ ಕಳಿಸ್ಬೇಕು ಅನ್ನುವಂತಹ ತಲೆನೋವು ಬೇರೆ ಶುರುವಾಗುತ್ತೆ. ಮತ್ತೊಂದು ಕಡೆ ಚಿನ್ನಸ್ವಾಮಿಯ ಪ್ರಮಾದ, ಅದರಿಂದ ಹೇಗೆ ತಪ್ಪಿಸ್ಕೊಳ್ಳೋದು ಅನ್ನೋ ಒಂದು ದೊಡ್ಡ ಕ್ವಶನ್ ಇದೆ ಸರ್ಕಾರಕ್ಕೆ. ಈ ಮಧ್ಯೆ ಪರಮೇಶ್ವರ್ ಅವರು ನನಗೆ ಖಾತೆನೇ ಬೇಡ ಅಂತ ಈ ಹಿಂದೆ ಏನೋ ಬಲವಂತ ಮಾಡಿದಾರಂತೆ. ನನಗೆ ಸಹವಾಸನೇ ಬೇಡ ಸ್ವಾಮಿ ಅಂತ ಹೇಳಿದಾರಂತೆ. ಯಾಕಂದರೆ ಬ್ಯಾಕ್ ಟು ಬ್ಯಾಕ್ ರಾಜ್ಯದಲ್ಲಿ ಆಗ್ತಾ ಇರೋಂಥ ಬೆಳವಣಿಗೆ ಏನು ನಡೀತಾ ಇದೆ ಕಾಂಗ್ರೆಸ್ನಲ್ಲಿ? ಅಸಲಿಗೆ ಗೊಂದಲದ ಗೂಡಾಗಿದೆಯಾ ಕಾಂಗ್ರೆಸ್? ಏನು ಕತೆ? ಶ್ರೀಪಾದ, ಈ ಚಿನ್ನಸ್ವಾಮಿ ಕ್ರೀಡಾಂಗಣದ ಕಾಲ್ತುಳಿತ ಪ್ರಕರಣ ಏನಿದೆ, ಈ ಪ್ರಕರಣದ ಬಳಿಕ ರಾಜ್ಯ ಕಾಂಗ್ರೆಸ್ಸಲ್ಲಿ, ರಾಜ್ಯ ಸರ್ಕಾರದಲ್ಲಿ ಒಂದಷ್ಟು ಗೊಂದಲ ಆಗಿರೋದಂತೂ ಸತ್ಯ. ಯಾಕಂದರೆ ಸರ್ಕಾರದಲ್ಲಿ ಒಬ್ಬರು ಕೂಡ ಇದನ್ನು ಹೊರೆ ಹೊತ್ಕೊಳ್ಳೋಕೆ ತಯಾರಿಲ್ಲ. ಇದು ಅವ್ರ ಮೇಲೆ ಆಯಿತು, ಅಧಿಕಾರಿಗಳ ನಿರ್ಲಕ್ಷ್ಯ ಅನ್ನುವಂಥದ್ದು, ಅಂಥವ್ರ ಮಾತು ಕೇಳಿದ್ರು ಅನ್ನುವಂಥದ್ದನ್ನ ಸಚಿವರೇ ಬಹಿರಂಗವಾಗಿ ಹೇಳಿಕೆ ಕೊಡ್ತಾ ಇದ್ದಾರೆ. ಒಂದಷ್ಟು ಇಂತಿಂಥವ್ರ ಮಾತುಗಳನ್ನು ಕೇಳಿ ಕೆಟ್ಟಿದ್ದಾರೆ ಅನ್ನುವಂಥದ್ದು. ಆದರೆ ಸ್ವತಃ ಸಿ ಎಮ್ ಆಗಲಿ ಡಿ ಸಿ ಎಮ್ ಆಗಲಿ ಇದರ ಹೊಣೆಯನ್ನು ಹೊತ್ಕೊಳ್ಳೋಕೆ ತಯಾರಿಲ್ಲ. ಯಾಕಂದರೆ ಅಧಿಕಾರಿಗಳನ್ನ ಹೊಣೆ ಮಾಡಿ ಈಗಾಗಲೇ ಅವ್ರನ್ನ ಒಂದಷ್ಟು ವರ್ಗಾವಣೆ ಆಗಿದೆ, ಒಂದಷ್ಟು ಅಮಾನತು ಮಾಡಲಾಗಿದೆ. ಇದು ಹೊರತುಪಡಿಸಿ ಕಾಂಗ್ರೆಸ್ ಹೈಕಮಾಂಡ್ ಇದನ್ನೆಲ್ಲವನ್ನು ಸೂಕ್ಷ್ಮವಾಗಿ ಗಮನಿಸಿತ್ತು. ಈಗ ಒಂದಷ್ಟು ವರದಿಯನ್ನು ಕೂಡ ತರಿಸ್ಕೊಂಡಿತ್ತು. ವರದಿಯಲ್ಲಿ ಸ್ಪಷ್ಟವಾಗಿ ಕಾಂಗ್ರೆಸ್ ಹೈಕಮಾಂಡ್ಗೆ ಗೊತ್ತಾಗಿರ್ತಕ್ಕಂಥದ್ದು ಇದು ರಾಜ್ಯ ಸರ್ಕಾರದ ಸಂಪೂರ್ಣ ವೈಫಲ್ಯ ಅನ್ನುವಂಥದ್ದು ಗೊತ್ತಾಗಿದೆ. ಈ ಹಿನ್ನೆಲೆಯಲ್ಲಿ ಸಿ ಎಂ ಡಿ ಸಿ ಎಮ್ಗೆ ಒಂದಷ್ಟು ತರಾಟೆಗೆ ತೆಗೆದುಕೊಳ್ಳುವಂಥ ಕೆಲಸವನ್ನು ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ಮಾಡಿದರು. ಅದು ಹೊರತುಪಡಿಸಿ ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಎಲ್ಲವೂ ಕೂಡ ಸರಿಯಾಗಿ ನಡೀತಾ ಇಲ್ಲ ಅನ್ನುವಂಥ ವಿಚಾರ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಗಮನಕ್ಕೆ ಬಂದಿರತಕ್ಕಂಥದ್ದು. ರಾಜ್ಯ ಸರ್ಕಾರಕ್ಕೆ ಕಳೆದ ತಿಂಗಳಷ್ಟೇ 2 ವರ್ಷ ತುಂಬಿದೆ. ಆ ಸಂದರ್ಭದಲ್ಲಿ ಪುನರ್ರಚನೆ ಮಾಡೋಣ ಅನ್ನುವಂಥ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಇತ್ತು. ಆದರೆ ಸಿದ್ದರಾಮಯ್ಯ ಅವರ ಮಾತಿಗೆ ಬೆಲೆ ಕೊಟ್ಟು 2.5 ವರ್ಷಕ್ಕೆ ಸಂಪುಟ ಪುನರ್ರಚನೆ ಮಾಡೋಣ ಅನ್ನೋ ನಿರ್ಧಾರಕ್ಕೆ ಬಂದಿತ್ತು. ಆದರೆ ಸದ್ಯ ರಾಜ್ಯ ಸರ್ಕಾರದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಗೊಂದಲ ಇರೋ ಕಾರಣಕ್ಕಾಗಿ ಮತ್ತು ಹಲವು ಸಚಿವ ಆಕಾಂಕ್ಷಿಗಳ ಒತ್ತಡ ಇರುವ ಕಾರಣಕ್ಕಾಗಿ ಒಂದಷ್ಟು ಕೆಲವು ಸಚಿವರು ನಿಷ್ಕ್ರಿಯರಾಗಿದ್ದಾರೆ ಅನ್ನುವಂಥ ಗಂಭೀರವಾದಂಥ ಆರೋಪಗಳು ಕೇಳಿಬಂದಿರೋ ಕಾರಣಕ್ಕಾಗಿ ಸಚಿವ ಸಂಪುಟ ಪುನರ್ರಚನೆ ಆಗುವ ಸಾಧ್ಯತೆಗಳು ಸದ್ಯದ ಮಟ್ಟಿಗೆ ದಟ್ಟ ಆಗ್ತಾ ಇದ್ದಾವೆ. ಇವತ್ತೇ ಆಗ್ಬಿಡುತ್ತಾ? ಖಂಡಿತ ಇಲ್ಲ. ಅದು ತಗೊಳುತ್ತೆ ಒಂದು ವಾರ, 10 ದಿನ, 15
ದಿನ ಪ್ರೊಸೆಸ್ ತಗೊಳುತ್ತೆ. ಬಟ್ ಆರಂಭ ಇವತ್ತಿನಿಂದ ಆಗಿದೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥದ್ದು. ಯಾಕಂದರೆ ಇವತ್ತು CM DCM ಅವ್ರನ್ನ ತುರ್ತಾಗಿ ದೆಹಲಿಗೆ ಕರೆಸ್ಕೊಂಡಿರ್ತಕ್ಕಂಥದ್ದು. ಅಲ್ಲಿ ಯಾರ್ಯಾರೆಲ್ಲ ಇಂತಹ ಸಚಿವರು ನಿಷ್ಕ್ರಿಯಗೊಂಡಿದ್ದಾರೆ ಅನ್ನುವಂಥ ಪಟ್ಟಿ ಹೈಕಮಾಂಡ್ ಮಟ್ಟದಲ್ಲೂ ಇದೆ. ಬದಲಾವಣೆ ಆಗಬಹುದು ಅನ್ನುವಂಥ ಒಂದು ಲೆಕ್ಕಾಚಾರದಲ್ಲಿ CM ಸಿದ್ದರಾಮಯ್ಯ ಅವರು DK ಶಿವಕುಮಾರ್ ಅವರ ಹತ್ರನೂ ಕೂಡ ಒಂದು ಪಟ್ಟಿ ಇದೆ. ಅವನ್ನೆಲ್ಲವನ್ನು ಕೂಡ ಅಳೆದು ತೂಗಿ ಒಂದಷ್ಟು ರಪ್ಪಾದಂಥ ಪಟ್ಟಿಯನ್ನು ರೆಡಿ ಮಾಡ್ಕೊಳ್ಳೋದು, ಮತ್ತೆ ಅದಕ್ಕೆ ಆ್ಯಡ್ ಮಾಡಬೇಕಾ, ಯಾರನ್ನ ಕೈ ಬಿಡಬೇಕು ಅನ್ನುವಂಥದ್ದು ಕೂಡ ಮುಂದಿನ ಹಂತದಲ್ಲಿ ಚರ್ಚಿಸಿ ಮುಂದೊಂದು 15-20 ದಿನಗಳೊಳಗೆ ಒಂದು ಸಚಿವ ಸಂಪುಟ ಪುನರ್ರಚನೆ ಆಗುವ ಸಾಧ್ಯತೆಗಳು ಸದ್ಯದ ಮಟ್ಟಿಗೆ ದಟ್ಟ ಆಗ್ತಾ ಇದ್ದಾವೆ. ಇವತ್ತಿನ ಒಂದು ಪ್ರಾಥಮಿಕ ಹಂತದ ಚರ್ಚೆ ಸಚಿವ ಸಂಪುಟ ಪುನರ್ರಚನೆ ವಿಚಾರವಾಗಿ ಆಗುತ್ತೆ. ಜೊತೆಗೆ ಚಿನ್ನಸ್ವಾಮಿ ಏನು ಕಾಲ್ ತುಳಿತ ಪ್ರಕರಣ ಇದೆ ಅದರ ಸಂಪೂರ್ಣವಾದಂಥ ವಿವರವನ್ನು ಕೂಡ ಕಾಂಗ್ರೆಸ್ ಹೈಕಮಾಂಡ್ ಪಡೆದುಕೊಳ್ಳುತ್ತೆ. ಶ್ರೀಪಾಲ್. ಓಕೆ, ಥ್ಯಾಂಕ್ ಯು ಬಸವರಾಜ್ ಮಾಹಿತಿಗಾಗಿ. ವರಿಷ್ಠರ ಸೂಚನೆಯಂತೆ ದೆಹಲಿಗೆ CM ಮತ್ತು DCM ಹೋಗಿದ್ದಾರೆ ಅಂತ ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಸಂಪುಟ ಸರ್ಜರಿಯ ಬಗ್ಗೆ ನನಗೆ ಮಾಹಿತಿ ಇಲ್ಲ, ಇದು ಪರಮೇಶ್ವರ್ ಅವರು ಹೇಳ್ತಾ ಇರೋದು. ನಿನ್ನೆ ಸಭೆಯಲ್ಲಿ ಕೋರ್ಟ್ಗೆ ಉತ್ತರ ನೀಡುವ ಬಗ್ಗೆ ಚರ್ಚೆ ಮಾಡಿದ್ದೇವೆ. ಸರ್ಕಾರದ ಪರವಾಗಿ AG ಉತ್ತರವನ್ನು ನೀಡ್ತಾರೆ. ಆದರೆ ಸಂಪುಟ ಸರ್ಜರಿಯ ಬಗ್ಗೆನೇ ಹೋಗಿದ್ದಾರಾ, ಇದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ ಅಂತ ಹೇಳಿ ಗೃಹ ಸಚಿವ ಪರಮೇಶ್ವರ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಸರ್ CM ಮತ್ತು DCM ಡೆಲ್ಲಿಗೆ ಹೋಗಿತ್ತು. ಅಲ್ಲ, ನಮ್ಮ ಹೈಕಮಾಂಡ್ನವ್ರು ಕರೆದಿದ್ದಾರೆ CM ಅವರನ್ನು DCM ಅವರನ್ನು. ಅವರು ಇವತ್ತು ಬೆಳಿಗ್ಗೆ ಹೋದರು ಅಂತ ಕಾಣಿಸುತ್ತೆ. ಹಾಂ, ಗೊತ್ತಿಲ್ಲ ಏನಂತ ಗೊತ್ತಿಲ್ಲ, ಅಜೆಂಡಾ ಏನು ಅಂತ ಗೊತ್ತಿಲ್ಲ. ನಮಗೇನು ಗೊತ್ತಾಗುತ್ತೆ ರೀ, ಸ್ಪೆಕ್ಯುಲೇಟ್ ಮಾಡೋಕ್ಕೆ ಹೋಗಲ್ಲ ನಾನು. ಹಾಂ, ಗೊತ್ತಿಲ್ಲ. ಕರೆದ್ರೆ ಹೋಗ್ತೀವಿ. ನಮಗೆ ಯಾರಿಗೂ ಕರೆದಿಲ್ಲ. ಬೇರೆ ಅವರ ಅಧ್ಯಕ್ಷರು ಮತ್ತು ಉಪಮುಖ್ಯಮಂತ್ರಿಗಳಿದ್ದಾರೆ, ಮಾನ್ಯ ಶಿವಕುಮಾರ್ ಅವರು. ಆಮೇಲೆ ಮುಖ್ಯಮಂತ್ರಿಗಳು ಅವ್ರನ್ನ ಕರೆದಿದ್ದಾರೆ. ಸರ್ CM ಮತ್ತು DCM ಡೆಲ್ಲಿಗೆ ಹೋಗಿತ್ತು. ಅಲ್ಲ, ನಮ್ಮ ಹೈಕಮಾಂಡ್ನವ್ರು ಕರೆದಿದ್ದಾರೆ CM ಅವರನ್ನು DCM ಅವರನ್ನು. ಅವರು ಇವತ್ತು ಬೆಳಿಗ್ಗೆ ಹೋದರು ಅಂತ ಕಾಣಿಸುತ್ತೆ. ನಿನ್ನೆ CM ಜೊತೆಗೆ ಮೀಟಿಂಗ್ ಮಾಡಿದ್ರಿ ಸರ್, ಏನೆಲ್ಲ ನಿರ್ಧಾರಗಳಾಯಿತು? ಕೋರ್ಟ್ ಬೇರೆ ಅಲ್ಲ, ಕೋರ್ಟಿಗೆ ಅವ್ರೇನು ಪ್ರಶ್ನೆಗಳು ಕೇಳಿದ್ದಾರೆ ಅದಕ್ಕೆ ಉತ್ತರ ಕೊಡಬೇಕಲ್ಲ. ಅಡ್ವೊಕೇಟ್ ಜನರಲ್ ಅವರು ಎಲ್ಲ ತಯಾರು ಮಾಡಿ ಅವರು ಕೊಡ್ತಾರೆ. ಸರ್ಕಾರದ ಪರವಾಗಿ ಏನು ಹೇಳಬೇಕು ಅದನ್ನೆಲ್ಲ ಹೇಳ್ತಾರೆ. ಅದನ್ನೆಲ್ಲ ಚರ್ಚೆ ಮಾಡಿದ್ದೀವಿ. ಮುಖ್ಯಮಂತ್ರಿಗಳು ಮತ್ತು ಚೀಫ್ ಸೆಕ್ರೆಟರಿ ಅವರು, ಅಡ್ವೊಕೇಟ್ ಜನರಲ್ ಅವರು ಎಲ್ಲರೂ ಚರ್ಚೆ ಮಾಡಿದ್ದಾರೆ. ಅದಕ್ಕೇನು ಅವರಿಗೆ ಫ್ಯಾಕ್ಚುಯಲ್ಸ್ ಏನಿದೆ ಅಂತ ಹೇಳಬೇಕಲ್ವ, ಅದನ್ನು ಹೇಳ್ತಾರೆ. ತನಿಖಾ ವರದಿ ನಮಗೆ ಫಸ್ಟ್ ಸರ್ಕಾರಕ್ಕೆ ಬರಬೇಕಲ್ಲ. ಸರ್ಕಾರಕ್ಕೆ ಬಂದ ಮೇಲೆ ಆಮೇಲೆ ಹೇಳ್ಬೋದು. ಇನ್ನೂ ಕೂಡ